ಪಟಾಲಂ. ಇದು ದರ್ಶನ್ ರೌಡಿ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖದ ಅನಾವರಣ. ಮಂಡ್ಯ ಕ್ಯಾಂಪೇನ್ ವೇಳೆ ಅಟ್ಟಹಾಸ ಮೆರೆದಿದ್ದ ದರ್ಶನ್ ರೌಡಿ ಪಟಾಲಂ. ಎಸ್, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಅಪ್ಡೇಟ್ಸ್ ಇದು. ಮದ್ದೂರು ಶಾಸಕ ದರ್ಶನ್ ಪಟಾಲಂನನ್ನು ಒಬ್ಬನೇ ಎದುರಿಸಿದ್ದ ಗನ್ ಮ್ಯಾನ್ ನಾಗೇಶ್ ಎನ್ನುವಂತ ಗನ್ ಮ್ಯಾನ್ ಒಬ್ಬನೇ ಎದುರಿಸಿದ್ದ. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ದರ್ಶನ್ ಪಟಾಲಂ ಮೆರೆದಿದ್ದಂತಹ ರೌದ್ರ ನರ್ತನದ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮದ್ದೂರು ಶಾಸಕ ಉದಯ್ ಅವರ ಗನ್ ಮ್ಯಾನ್ ಮೇಲೆ ಮುಗಿಬಿದ್ದಿದ್ದಂತಹ ರೌಡಿ ಪಟಾಲಂ. ದರ್ಶನ್ ಪಟಾಲಂನನ್ನ ಒಬ್ಬನೇ ಎದುರಿಸಿದ್ದ ಗನ್ ಮ್ಯಾನ್ ನಾಗೇಶ್. ಇದು ಫ್ರೀಡಂ ಟಿವಿ ಬೆಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ರೌಡಿಸಂ ಮೆರೆದಿದ್ದಂತಹ ದರ್ಶನ್ ಪಟಾಲಂನ ಇಂಚಿಂಚು ಮಾಹಿತಿಯನ್ನ ನಾವು ಕೊಡ್ತೀವಿ. ಇದು ದರ್ಶನ್ ರೌಡಿ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖ. ಮಂಡ್ಯ ಕ್ಯಾಂಪೇನ್ ವೇಳೆ ಅಟ್ಟಹಾಸ ಮೆರೆದಿದ್ದ ದರ್ಶನ್ ರೌಡಿ ಪಟಾಲಂ. ಮದ್ದೂರು ಶಾಸಕ ಉದಯ್ ಅವರ ಗನ್ ಮ್ಯಾನ್ ಮೇಲೆ ಮುಗಿ ಬಿದ್ದಿದ್ದ ರೌಡಿ ಪಟಾಲಂ. ಈ ಪಟಾಲಮನ್ನ ಎದುರಿಸಿದ್ದು ಒಬ್ಬನೇ ಒಬ್ಬ ಗನ್ ಮ್ಯಾನ್, ಆತ ನಾಗೇಶ್. ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ದರ್ಶನ್ ರೌಡಿ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖ ಅನಾವರಣ ಮಾಡ್ತಾ ಇದ್ದೀವಿ ನಾವು. ಮಂಡ್ಯ ಕ್ಯಾಂಪೇನ್ ವೇಳೆ ಅಟ್ಟಹಾಸ ಮೆರೆದಿದ್ದ ದರ್ಶನ್ ರೌಡಿ ಪಟಾಲಂ. ಲೀಡರು ಹಾಗೇನೆ, ತಂಡದಲ್ಲಿರುವಂತಹ ಅಷ್ಟು ಸದಸ್ಯರು ಹಾಗೇನೆ. ಲೀಡರ್ ಹೇಗೋ, ಲೀಡರ್ ರಕ್ಕಸ ಆದರೆ ಪಟಾಲಂ ಸೈತಾನಾಗೆ ವರ್ತಿಸ್ತಾ ಇದೆ. ದರ್ಶನ್ ಪಟಾಲಂನನ್ನ ಎದುರಿಸಿದ್ದು ನಾಗೇಶ್ ಎನ್ನುವಂತಹ ಒಬ್ಬ ಗನ್ ಮ್ಯಾನ್. ಇದು ದರ್ಶನ್ ರೌಡಿ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖವನ್ನ ನಿಮ್ಮ ಫ್ರೀಡಂ ಟಿವಿ ಅನಾವರಣ ಮಾಡ್ತಾ ಇದೆ. ಮಂಡ್ಯ ಕ್ಯಾಂಪೇನ್ ನಡೀತಾ ಇತ್ತಲ್ಲ, ಸ್ಟಾರ್ ಚಂದ್ರು ಪರ ಕ್ಯಾಂಪೇನ್ ಮಾಡ್ತಾ ಇದ್ರಲ್ಲ, ಆ ಸಂದರ್ಭ ಏನೋ ಒಂದು ಸಣ್ಣ ಎಡವಟ್ಟು ನಡೆದಿದೆ. ಅದಕ್ಕೆ ಈತನ ಪಟಾಲಂ ಇದ್ದಾರಲ್ಲ, ಅವರು ನಡೆಸಿದ ರಾಕ್ಷಸೀಯ ಪ್ರವೃತ್ತಿಗೆ ನಾಗೇಶ್ ಎನ್ನುವಂತಹ ಒಬ್ಬ ಗನ್ ಮ್ಯಾನ್ ಎದೆಯನ್ನು ಒಡ್ಡಿದ್ದಾನೆ, ಎದುರಿಸಿದ್ದಾನೆ. ಈ ಶಿಖಂಡಿ ಯುದ್ಧವನ್ನ ಆತ ಬಹು ಚೆನ್ನಾಗಿ ಎದುರಿಸಿದ್ದಾನೆ. ಇದು ದರ್ಶನ್ ರೌಡಿ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖವನ್ನ ನಾವು ಅನಾವರಣ ಮಾಡ್ತಾ ಇದೀವಿ. ಮಂಡ್ಯ ಕ್ಯಾಂಪೇನ್ ವೇಳೆ ಅಟ್ಟಹಾಸ ಮೆರೆದಿದ್ರಂತೆ ದರ್ಶನ್ ರೌಡಿ ಪಟಾಲಂ. ಮದ್ದೂರು ಶಾಸಕ ಉದಯ್ ಅವರ ಗನ್ ಮ್ಯಾನ್ ಮೇಲೆ ಮುಗಿಬಿದ್ದಿದ್ದ ರೌಡಿ ಪಟಾಲಂ. ದರ್ಶನ್ ಪಟಾಲಂನನ್ನ ಒಬ್ಬನೇ ಎದುರಿಸಿದ್ದಂತೆ ಗನ್ ಮ್ಯಾನ್ ನಾಗೇಶ್. ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಏನು ಮಂಡ್ಯದಲ್ಲಿ ನಟ ಸ್ಟಾರ್ ಚಂದ್ರು ಪರ ದರ್ಶನ್ ಕ್ಯಾಂಪೇನ್ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ನೂಕು ನುಗ್ಗಲುಗಳು ಆಗಿರಬಹುದು, ಅಥವಾ ಬೇರೆ ಸಣ್ಣ ಪುಟ್ಟ ಎಡವಟ್ಟುಗಳು ಸಂಭವಿಸಿರಬಹುದು. ಆ ಸಂದರ್ಭ ಈ ಡಿ ಗ್ಯಾಂಗ್ನ ಪಟಾಲಂ ಇದೆಯಲ್ಲ, ಕಪ್ಪು ಟೀ ಶರ್ಟು, ಕಪ್ಪು ಶರ್ಟು, ಕಪ್ಪು ಪ್ಯಾಂಟು, ಕಪ್ಪು ಗ್ಲಾಸ್ ಹಾಕೊಂಡು ಹಿಂದೆ ಒಂದಷ್ಟು ಜನ, ಮುಂದೆ ಒಂದಷ್ಟು ಜನ ಸುಮ್ಮನೆ ಗಾಬರಿಯಿಂದ ಓಡಾಡ್ತಾ ಇರ್ತಾರಲ್ಲ, ಏನೋ ಆತಂಕ ಸಂಭವಿಸಿದವರ ಹಾಗೆ, ಏನೋ ಗಾಬರಿಯಲ್ಲಿ ಓಡ್ತಾ ಇರುವವರ ಹಾಗೆ, ಏನೋ ದೊಡ್ಡದೊಂದು ಆಘಾತನೇ ಸಂಭವಿಸಿದೆ ಅನ್ನುವ ಹಾಗೆ ಗಾಬರಿಯಿಂದ ಓಡಾಡ್ತಾ ಇರ್ತಾರೆ. ಹಿಂದೆ ಒಂದಷ್ಟು ಜನ, ಮುಂದೆ ಒಂದಷ್ಟು ಜನ. ಆ ಪೈಕಿ ಒಂದಷ್ಟು ರೌಡಿಗಳಿದ್ದಾರಲ್ಲ, ಆ ರೌಡಿಗಳು ವರ್ತಿಸಿದ ರಾಕ್ಷಸೀಯ ಪ್ರವೃತ್ತಿ, ಆ ಒಂದು ಶಿಖಂಡಿ ಯುದ್ಧವನ್ನ ಎದುರಿಸಿದ್ದು ಮಾತ್ರ ಒಬ್ಬ ಗನ್ ಮ್ಯಾನ್ ನಾಗೇಶ್ ಎನ್ನುವಂತಹ ಒಬ್ಬ ಗನ್ ಮ್ಯಾನ್.